ನಿನ್ನೆ ಏನು JDS ಕಾರ್ಯಕರ್ತರು ಮತ್ತು ಮುಖಂಡರು ಏನು ಪ್ರೆಸ್ಸು ಮಾಧ್ಯಮದ ಮುಖಾಂತರ ನಮ್ಮ ಕಾಂಗ್ರೆಗಳ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ಹೇಳಿಕೆ ನೀಡಿದ್ದಾರೆ ಮತ್ತು ಅವರ ಸೋದರ ಸುರೇಶ್ ಅವ್ರ ಬಗ್ಗೆ ಏನು ಬಾಯಿ ಬಂದಂಗೆ ಮನ ಬಂದಂಗೆ ಏನು ಮಾತನಾಡಿದ್ದಾರೆ ಅದ್ರ ಬಗ್ಗೆ ಕೇಳೋಕ್ಕೆ ಇವತ್ತು ಒಂದು ಮಾಧ್ಯಮದ ಮುಖಾಂತರ ಅವ್ರಿಗೆ ಕೇಳ್ತೀನಿ. ಡಿ ಕೆ ಶಿವಕುಮಾರು ಕೂಲಿ ಕೇಳ್ತಾರೆ, ಕೆಲಸ ಮಾಡೋರೆ ಕೂಲಿ ಕೇಳ್ತಾರೆ. ಕೂಲಿ ಮಾಡೋರಿಗೆ ಏನು ಮಾಡಿಲ್ವಲ್ಲ, ನಾವು ಕೂಲಿ ಮಾಡೋಕ್ಕೆ ಬಂದವ್ರಿಗೆ ಏನು ಮಾಡಿಲ್ವಲ್ಲ, ಕೆಲಸ ಮಾಡಿದ್ದೀವಿ, ನಾವು ಕೂಲಿ ಕೇಳ್ತಾ ಇದ್ದೀವಿ. ನಿಮ್ಮಂಗೆ ಅಸಹಸ್ರಾಗಿ ಡಿ ಕೆ ಶಿವಕುಮಾರು ತಮ್ಮ ಸೋತಿದ್ದಾರೆ, ಅಸಹಸ್ರಾಗಿದ್ದಾರೆ ಅಂತ ಹೇಳ್ತಾರಲ್ಲ. ಡಿ ಕೆ ಸುರೇಶ್ ಅವರು ಒಂದು ಸಾರಿ ಸೋತಿದ್ರು, ಇವರಂಗೆ ಸೋಲಿನ ಸರಮಾಲೆ ಹಾಕ್ಕೊಂಡಿಲ್ವಲ್ಲ. ಸೋತಿದ್ರು, ಬೆಳಗ್ಗೆ ಏನು ಕೆಲಸ ಮಾಡಬೇಕು ಮಾಧ್ಯಮದ ಮುಖಾಂತರನೇ ಕೇಳ್ಬೋದಲ್ಲ. ಮಾಧ್ಯಮದವ್ರಿಗೆ ಗೊತ್ತಲ್ಲ ಸುರೇಶ್ ಅವ್ರು ಏನು ಕೆಲಸ ಮಾಡ್ತಾವ್ರು ಇವತ್ತು ರಾಜ್ಯದ ಜನತೆಗೆ. ಈಗ ಬೊಮ್ಮೂಲಲ್ಲಾಗಲಿ ಎಷ್ಟು ಕೋಟಿ ಲಾಸ್ಟಲ್ಲಿತ್ತು, ಇವತ್ತು ಎಷ್ಟು ಕೋಟಿ ಆದಾಯ ಮಾಡಿ ಜನಗೆ, ಈಗ ರೈತರಿಗೆ, ರೈತಾಪಿ ಜನದವ್ರಿಗೆ ₹1 ಸಹಾಯಧನ ಲೀಟ್ರಿಗೆ ಕೊಟ್ರಲ್ಲ. ಇವರು ಅಧಿಕಾರ ಇದ್ದಾಗ, ಇವರು ಅಧ್ಯಕ್ಷರುಗಳಾಗಿದ್ದಾಗ ಮಾಡಿದ್ರ ಈ ಕೆಲಸನ? ಇವರು ಸಹಿಸೋಕ್ಕಾಗದೆ ಈ ರಾಜಕೀಯ ಕಾರ್ಯಕರ್ತರಿದ್ದಾರೆ. ನಾವೆಲ್ಲ ರಾಮನಗರ ಜಿಲ್ಲೆಯಲ್ಲಿ ಅಂತ ಹೇಳ್ತಿರಲ್ಲ, ಎಲ್ಲಿ 4 ತಾಲೂಕಿಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿದ್ದ ತಾನೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, MLAಗಳಾಗಿರೋದು. ಯಾರು ಪ್ರಬಲ್ಯ ಇದೆ? ನಾವು ಪ್ರಬಲ್ಯ ಇದೆ ಅಂದ್ಬಿಟ್ಟು ತೋಳು ಮಾಡ್ತಾ ಇದ್ದೀವ? ರೈತರಿಗೆ ಆಗಿದ್ರೆ ಸಮಸ್ಯೆ ಸರ್ಕಾರ ಕೇಳಿ. ಇದ್ಯಾಕ್ರಿ ಡಿ ಕೆ ಶಿವಕುಮಾರ್ನ ಏಕವಾಗಿ ನಿಂದನೆ ಮಾಡ್ತೀರಿ, ವೈಯಕ್ತಿಕವಾಗಿ ಟೀಕೆ ಮಾಡ್ತೀರಿ, ಬಾಯಿಗೆ ಬಂದಂಗೆ ಮಾತಾಡ್ತೀರಿ. ಡಿ ಕೆ ಶಿವಕುಮಾರ್ ಬಗ್ಗೆ ನಿಮ್ಗೇನು ಗೊತ್ತು? ಏನೇನೋ ಹೇಳ್ಬೇಕಾದ್ರೆ ಇವ್ರು ಹೇಳ್ತಾರೆ ಪ್ರೆಸ್ ಮೀಟಲ್ಲಿ, ನಾನು ಆಗ ಮಾಡ್ಬಿಡ್ತೀನಿ, ಗೇರವ್ ಮಾಡ್ಬಿಡ್ತೀನಿ. ಎಲ್ಲರಿಗೂ ಪ್ರತಿ ಹಳ್ಳಿಲೂ ಕಾರ್ಯಕರ್ತರಿದ್ದಾರೆ. ಯಾರಿಗಿಲ್ಲ? ಕಾಂಗ್ರೆಸ್ನವ್ರಿಗಿಲ್ವಾ ಪ್ರತಿ ಹಳ್ಳಿಯಲ್ಲಿ ಕಾರ್ಯಕರ್ತರು? ಇರೋದಕ್ಕೆ ತಾನೇ 4 ತಾಲೂಕಿನಲ್ಲಿ ಕಾಂಗ್ರೆಸ್ಸು ಅಧಿಕಾರಕ್ಕೆ ಬಂದಿರೋದು, MLAಗಳಿರೋದು. ನಿಮ್ದು ಯಾವ್ದಾನ ಇದೆಯಾ? ಸೋತಿ ಹತಾಶರಾಗಿರೋರು ನೀವು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾ ಇದ್ದೀರಾ. ಏನು ಮಾತಾಡ್ತೀರಾ ಅನ್ನೋದು ಪರಿಜ್ಞಾನ ಇರಬೇಕು. ನೀವು ಟೇಟಸ್ ಬಗ್ಗೆ ಕೇಳಿರೋದು ಅವ್ರಿಗೆ ಉತ್ತರ ಕೊಡಿ. ಇಲ್ಲಿ ಬಂದು ನೀವು ರಾಮನಗರದಲ್ಲಿ ಯಾರೋ ಜಿಲ್ಲೆಯಿಂದ ಹೊರಗಡೆ ಗಡಿ ಮಾಡಿದವರೆಲ್ಲ ಮಾತಾಡೋಂಗಾದ್ರೆ ಇಲ್ಲಿ ಜಿಲ್ಲೆಯಲ್ಲಿ ಗಡಿ ವ್ಯಾಪ್ತಿ ನಿಮ್ಮನ್ನ ಗಡಿಪಾರು ಮಾಡಿರ್ಲಿವಾ? ನೀವು ಬಂದು ಮಾತಾಡ್ತಾ ಇದ್ದೀರಾ. ನಿಮ್ಮ ಹಿನ್ನೆಲೆ ಏನು ಗೊತ್ತಾ? ಡಿ ಕೆ ಶಿವಕುಮಾರ್ ಬಗ್ಗೆ ಏಕವಚನಲ್ಲಿ ಮಾತಾಡ್ತೀರಾ. ನೀವು ಗಡಿಪಾರಾಗಿರ್ಲಿವಾ? ಹಿಂದೆ ನೀವೊಂದು ಪಂಚಾಯತಿ ಗೆಲ್ಲಕ್ಕಾಗಲ್ಲ, ಗೆದ್ದು ಮಾತಾಡ್ರಿ. ಇಲ್ಲಿ ಶಾಸಕರು ಅಭಿವೃದ್ಧಿ ಮಾಡ್ತಾ ಇರೋದು ನೋಡ್ಬಿಟ್ಟು ಹೊಟ್ಟೆ ಉರಿ ಪಡ್ಕೊಂಡು ಸಹಿಸಕ್ಕಾಗದೆ ನೀವು ಈ ಕೆಲಸ ಎಲ್ಲ ಮಾಡ್ತಾ ಇದ್ದೀರಾ. ಸುಮ್ಮನೆ ಡಿ ಕೆ ಶಿವಕುಮಾರ್ನ ಎಳಿತಾ ಇದ್ದೀರಾ. ಅವ್ರ ಬಗ್ಗೆ ಮಾತಾಡಿದ್ರೆ ನನಗೆ ಹೆಸರು ಬರ್ತದೆ, ಡಿ ಕೆ ಶಿವಕುಮಾರ್ ಬಗ್ಗೆ ನಾನು ಟೀಕೆ ಮಾಡಿದ್ರೆ ನಾನು ಲೀಡರ್ ಆಯ್ತೀನಿ, ಈ ಭಾವನೆಗಳು ಇಟ್ಕೊಂಡು ಮಾಡ್ತಾ ಇದ್ದೀರಾ. ಡಿ ಕೆ ಶಿವಕುಮಾರ್ ಅಭಿಮಾನಿ, ಸುರೇಶ್ ಅಭಿಮಾನಿನೂ ಇದ್ದಾರೆ, ಅವರು ಪ್ರೆಸ್ ಮೀಟ್ ಮಾಡ್ತಾರೆ. ಅವರು ಏನು ನಿಮ್ಮ ಕೈ ಕಟ್ಕೊಂಡು ಕೂತ್ಕೊಳ್ಳಲ್ಲ. ನಾಯ್ಕರು ಹೇಳ್ದಂಗೆ ಸಹಿಸಕ್ಕಾಗದೇ ಇರೋ ಮಾತುಗಳನ್ನ ಇವತ್ತು ಆಡ್ತಾ ಇದ್ದೀರಾ. ಮುಂದಿನ ದಿನಗಳಲ್ಲಿ ಈ ಥರ ಏಕವಚನದಲ್ಲಾಗಲಿ ನಿಂದನೆಗಳನ್ನು ಮಾಡಾಗಲಿ, ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡೋದಾಗಲಿ ಮಾಡಿದ್ರೆ ಉಗ್ರ ಹೋರಾಟ ಮಾಡಬೇಕಾಯ್ತದೆ. ಅದು ನೀವೇ ಅನುಭವಿಸ್ಕೊಡ್ತಾ ಇದ್ದೀರಾ. ಯಾಕೆಂದ್ರೆ ಜನಗಳು ಸುಮ್ಮನಿದ್ದಾರೆ, ನೀವೇ ಎಲ್ಲರೂ ಎತ್ಕಟ್ಟಂಗೆ ಈಗೇನೋ ಅವ್ರಿಗೆ ಪ್ರಚೋದನೆ ಕೊಟ್ಟಂಗೆ ಮಾಡ್ತಾ ಇದ್ದೀರಾ. ಜನ ಎಲ್ಲ ಈಗ ಕೆಲಸ ಮಾಡ್ತಾಯಿದ್ರು, ಆರಾಮಾಗಿದ್ರು. ನೀವು ಬಂದು ಮಾಡಿ, 25 ವರ್ಷ ಅಧಿಕಾರ ಕೊಟ್ಟಿದ್ವಲ್ಲ. ಅವ್ರು ಹೇಳ್ದಂಗೆ 2 ಬಿಲ್ಡಿಂಗ್ ಕಟ್ಬಿಟ್ಟು ಬಣ್ಣ ಹೊಡ್ಬಿಟ್ರೆ ಆಗೋಯ್ತು. ಇವತ್ತು ಕೆಲಸ ಮಾಡ್ತಾವ್ರಲ್ಲ MLA ಅವರು. ಡಿ ಕೆ ಶಿವಕುಮಾರು, ಸುರೇಶ್ ಅವ್ರ ಇದನ್ನ ಸಹಿಸ್ಕೊಳಕ್ಕಾಯ್ತಲ್ವ? ನೀವು ಅಧಿಕಾರ ಮಾಡಿ ಅವ್ರು ಜನಕ್ಕೆ ಏನು ಮಾಡ್ತಾವ್ರೆ, ಒಂದು ಒಳ್ಳೆ ಕೆಲಸ ಮಾಡ್ತಾ ಇರೋದನ್ನ ಮುಖ್ಯಮಂತ್ರಿ ಆಗ್ಬಿಟ್ರೆ ಅವರು ಈ ಜಿಲ್ಲೆನ ಅಭಿವೃದ್ಧಿ ಮಾಡಿಬಿಡ್ತಾರೆ. ನಾವು ಬರೋಕ್ಕಾಗಲ್ಲ, 1000 ಕೋಟಿ ಅನುದಾನ ಕೊಡ್ತಾರೆ, ನಾವು ಮಾಡೋಕ್ಕಾಗದೇ ಇರೋದನ್ನ ಡಿ ಕೆ ಶಿವಕುಮಾರ್ ಮಾಡ್ತಾರೆ ಅಂತ ನಿಮ್ಗೆ ಹೊಟ್ಟೆ ಕಿಚ್ಚ? ಮುಖ್ಯಮಂತ್ರಿ ಆಗಲ್ಲ ಅಂತ ಹೇಳ್ತಿರಲ್ಲ. ನೋಡ್ರಿ, ಇವತ್ತು ಈ ಮಾತು ಹೇಳ್ತೀನಿ, ಈ ಅವಧಿಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದೇ ಆಯ್ತಾರೆ. ಅವ್ರು ಮುಖ್ಯಮಂತ್ರಿನೇ ಕಣ್ರಿ. ನಿಮ್ಮ ಕೈಲಿ ಆಗಂಗಿರೋ ತಡೀರಿ, ಆದೇ ಆಯ್ತಾರೆ. ಆಗಿಲ್ಲ ಅಂದರೆ ಮುಂದಿನ ದಿನ ನೀವು ಇದೇ ಥರ ಅದೇನು ಪ್ರೆಸ್ ಮೀಟ್ ಕರೆದಿಂದ ಈ ವಿಡಿಯೋ ಮಾಡಿಕೊಂಡು ನನಗೆ ಹೇಳಿ. ಡಿ ಕೆ ಶಿವಕುಮಾರ್ ಬಗ್ಗೆ ಮಾತಾಡ್ಬೇಕಾದ್ರೆ ಹಗುರವಾಗಿ ಮಾತಾಡಬೇಡಿ. ನಿಮ್ಗೇನೋ ರೈತರ ಬಗ್ಗೆ ಕಾಳಜಿ ಇದ್ದರೆ ಎಲ್ಲರಿಗೂ ಏನು ಸೇರ್ತದೋ. ಈಗ 80% ರೈತರು ಏನು ಒಪ್ಕೊಂಡಿದ್ದಾರೆ, ಭೂಮಿ ಅಕ್ವಿಷನ್ಗೆ ಆಗಿದೆಯಾ? ಆಯಿತು. ಅವ್ರು ಟೈಮ್ ಕೇಳಿದಾರಲ್ಲ, 2 ಡೇಸ್ ಕರೆದ್ಬಿಟ್ಟು ಪಂಚಾಯವನ್ನು ಕರೀರಿ, ಎದುರುಗಡೆ ಕೂತ್ಕೊಂಡು ಮಾತಾಡಿ. ನೀವೆಲ್ಲೋ ನಿಂತ್ಕೊಂಡು ಮೀಡಿಯಾದಲ್ಲಿ ಏನು ಬರ್ತದೋ ಬೈಕ್ ಬಂದಂಗೆ ಮಾತಾಡೋದು, ಆ ಕೆಲಸ ಮಾಡಿಲ್ಲ, ಈ ಕೆಲಸ ಮಾಡಿಲ್ಲ, ಇಲ್ಲ. ಡಿ ಕೆ ಶಿವಕುಮಾರ್ಗೆ ಹೆದರಿಕೆ ಹಾಕೋದು, ಪದ್ನ ಹಾಕೋದು. ಯಾರು ಎದುರಲ್ಲ ರೀ. ಡಿ ಕೆ ಶಿವಕುಮಾರ್ ಅಂತ ಹೆಸರು ತೊಗೊಂಡ್ರು, ಬಂಡೆ ಅಂತಲೇ ಹೆಸರು ತೊಗೊಂಡವ್ರಿ.